ಶ್ರೀಮಂತ ತಂದೆಯೊಬ್ಬನಿಗೆ ತನ್ನ ಮಗನಿಗೆ ಬದುಕು ಹೇಗೆ, ಬದುಕಿನ ಬಗ್ಗೆ ಕಲಿಸ್ಬೇಕು ಅನ್ನುವಂತಹ ಒಂದು ಯೋಚನೆ ಮೂಡುತ್ತಂತೆ. ಆಗ ಅವನು ಅಲ್ಲಿವರೆಗೂ ಐಷಾರಾಮಿ ಜೀವನ, ಕಷ್ಟ ಸುಖ ಏನು ಗೊತ್ತಿಲ್ಲದೇನೆ ಒಟ್ಟಾರೆಯಾಗಿ ಇದ್ದಂತಹ ಆ ಮಗನನ್ನ ಸರಿದಾರಿಗೆ ತರಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಅವನಿಗೊಂದು ಉಪಾಯ ಹೊಳೆಯುತ್ತಂತೆ. ನೋಡು, ನೀನೀಗ ಪ್ರಾಯಕ್ಕೆ ಬಂದಿದೆಯಾ, ನಿನಗೆ ನನ್ನ ಆಸ್ತಿಯನ್ನ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇನ್ನು ಮುಂದೆ ಜವಾಬ್ದಾರಿ ಎಲ್ಲ ನಿಂದೆ. ಆದರೆ ಒಂದು ಕಂಡೀಷನ್ ಇದೆ. ನಾನು ಒಂದು ಜಾಗದ ಬಗ್ಗೆ ಹೇಳ್ತೀನಿ. ಆ ಜಾಗವನ್ನ ನೀವು ಕೇವಲ 24 ಗಂಟೆಯ ಒಳಗಡೆ ಅಲ್ಲಿ ರೀಚ್ ಆಗಬೇಕು. ರೀಚ್ ಆಗಿ ನಾನು ಹೇಳಿದಂತಹ ವಸ್ತುವನ್ನ ಅಲ್ಲಿಂದ ತಗೊಂಡು ವಾಪಸ್ ಬರಬೇಕು. ವಾಪಸ್ ಬರುವಾಗ ಏನು ಅವಸರ ಪಡಬೇಕು ಅಂತೇನಿಲ್ಲ, ಆದರೆ ಹೋಗುವಾಗ ಮಾತ್ರ ಸರಿಯಾದ ಸಮಯಕ್ಕೆ ರೀಚ್ ಆಗೋದು ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನಂತೆ. ಸರಿ ಅಂತ ಹೇಳಿ ಮಗ ಆ 24 ಗಂಟೆಗಳನ್ನ ಹೇಗೆ ತಾನು ಪ್ಲಾನ್ ಮಾಡ್ಕೊಂಡು ಹೋಗೋದು ಅಂತ, ಯಾಕಂದ್ರೆ ತಂದೆ ಹೇಳಿದಾನೆ ಆಸ್ತಿ ಕೊಡ್ತೇನೆ ಅಂತ, ಅಷ್ಟರ ಒಳಗಡೆ ನಾನು ರೀಚ್ ಆಗಲೇಬೇಕು ಅನ್ನುವಂತಹ ಒಂದು ಒತ್ತಡ ಇರುತ್ತೆ ಅಲ್ವಾ. ಅವನು ಹಾಗೋ ಹೀಗೋ ಕಷ್ಟಪಟ್ಟು ಹೋಗುವಾಗ ಟೆನ್ಷನ್ ತಗೊಂಡು ಅಲ್ಲಿ ರೀಚ್ ಆಗ್ತಾನಂತೆ. ರೀಚ್ ಆಗಿ ಅವನು ಹೇಳಿದಂಥ ಜಾಗವನ್ನು ತಲುಪ್ತಾನೆ. ಆ ವಸ್ತು ಕೂಡ ಅವನಿಗೆ ಸಿಗುತ್ತೆ. ವಾಪಸ್ ಬರುವಾಗ ರಿಲ್ಯಾಕ್ಸ್ಡ್ ಫೀಲಿಂಗ್, ಆರಾಮಾಗಿ ನಿಧಾನಕ್ಕೆ ವಾಪಸ್ ಬರ್ತಾನೆ. ತಂದೆಗೆ ಗೊತ್ತಾಗುತ್ತೆ ಇವನು ಆನ್ ಟೈಮ್ ರೀಚ್ ಆಗಿದ್ದಾನೆ ಅಂತ. ಖುಷಿ ಆಗುತ್ತೆ. ಮಗನ ಹತ್ರ ಕೇಳ್ತಾನೆ, ಹೇಗಿತ್ತು ಅನುಭವ ಅಂತ. ಅದು ಯಾಕೋ ಗೊತ್ತಿಲ್ಲ ಅಪ್ಪ, ಹೋಗುವಾಗ ಸಿಕ್ಕಾಪಟ್ಟೆ ಒತ್ತಡ ಇತ್ತು. ಎಷ್ಟು ಒತ್ತಡ ಇತ್ತು ಅಂತಂದ್ರೆ, ನನಗೆ ದಾರಿಯಲ್ಲಿ ನಾನು ನಡೆದಿದ್ದೀನ, ಓಡಿದಿನ, ನಾನು ಊಟ ಮಾಡಿದಿನ, ನಾನು ನಿದ್ದೆ ಮಾಡಿದಿನ ಏನೂ ಗೊತ್ತಾಗ್ತಾ ಇಲ್ಲ. ನನಗೆ ಎಲ್ಲೋ ಒಂದ್ ಕಡೆ ಕಣ್ಣಿಗೆ ಕತ್ಲೆ ಬಂದಂಗೆ ಆಗ್ತಿತ್ತು, ತಲೆ ಸುತ್ತಿದ ಅನುಭವ ಆಗ್ತಾ ಇತ್ತು, ಮನಸ್ಸಿಗೇನೋ ಕಿರಿಕಿರಿ ಆಗ್ತಾ ಇತ್ತು, ಎಲ್ಲೋ ಒಂದ್ ಕಡೆ ಅಳು ಬರ್ತಾ ಇತ್ತು. ದಾರಿಯಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸಾಕಪ್ಪ ಸಾಕು, ನನಗೆ ಬೇಕಿತ್ತಾ ಇದು ಅಂತ ಅನ್ನಿಸುವಂತ ಫೀಲಿಂಗ್ ಬಂತು. ಆಸ್ತಿನೂ ಬೇಡ, ಏನೂ ಬೇಡ, ನಾನು ವಾಪಸ್ ಬರೋಣ ಅಂತ ಕೂಡ ಯೋಚನೆ ಮಾಡಿದೆ. ಅಷ್ಟು ಹಿಂಸೆ ಆಯಿತು ನನಗೆ, ಯಾಕಂದ್ರೆ ಪ್ರತಿ ಕ್ಷಣ ಕೂಡ ನನಗೆ ಅಷ್ಟು ಕಷ್ಟ ಆಯಿತು. ಆದರೆ ವಾಪಸ್ ಬರುವಾಗ ಅಪ್ಪ ಅದೇನೋ ಬೇರೆ ಫೀಲಿಂಗ್ ಇತ್ತು. ಒಂಥರ ಜಗತ್ತನ್ನ ಗೆದ್ದಂತಹ ಒಂದು ಸಂಭ್ರಮ. ಅದ್ರ ಜೊತೆಗೆ ನಾನು ಎಷ್ಟೋ ದಿನ ಆದ್ಮೇಲೆ ಸೂರ್ಯೋದಯ ನೋಡಿದೆ ಅಪ್ಪ. ಎಷ್ಟು ಅದ್ಭುತವಾಗಿತ್ತು ಗೊತ್ತಾ. ಪ್ರಕೃತಿಯಲ್ಲಿ ಹಕ್ಕಿಗಳನ್ನ ನೋಡಿದೆ, ಆ ಚಿಲಿಪಿಲಿ ಗಾನ ಕೇಳಿದೆ, ಗಿಡ ಮರಗಳನ್ನ ನೋಡಿದೆ, ಹಣ್ಣುಗಳನ್ನ ತಿಂದೆ. ದಾರಿಲಿ ಸಿಕ್ಕಂತಹ ಎಷ್ಟೋ ಜನ ನನಗೆ ಸಹಾಯ ಮಾಡಿದ್ರು, ನಾನು ಅವ್ರಿಗೆ ಸಹಾಯ ಮಾಡಿದೆ. ನಾನು ಅವ್ರಿಗೆ ಸಹಾಯ ಮಾಡಿದಾಗ ಅವ್ರಿಗಾದಂಥ ಖುಷಿ, ಅವ್ರು ನನಗೆ ಸಹಾಯ ಮಾಡಿದಾಗ ನಾನು ಅವರಿಗೆ ಧನ್ಯವಾದ ಹೇಳಿದಾಗ ಅವರ ಮುಖದಲ್ಲಿ ಮೂಡಿದಂಥ ಒಂದು ನಗು, ಇದೆಲ್ಲವನ್ನ ನೋಡಿದೆ ಅಪ್ಪ. ಅದು ಯಾರ್ಯಾರೋ ನನ್ನ ಕೈ ಹಿಡಿದು ನಡೆಸಿದ್ರು, ಯಾರ್ಯಾರಿಂದಲೋ ನಾನು ಒಂದು ಕಡೆ ನದಿ ದಾಟುವಂಥ ಸಂದರ್ಭ ಇರ್ಬೋದು, ಅಥವಾ ಬೆಟ್ಟವನ್ನು ಏರುವಂಥ ಸಂದರ್ಭ ಇರ್ಬೋದು, ಅಲ್ಲೆಲ್ಲ ನನ್ನ ಜೊತೆ ಅದೆಷ್ಟೋ ವ್ಯಕ್ತಿಗಳು ಸಹಕಾರವನ್ನು ನೀಡಿದ್ರು ಅಪ್ಪ. ಈ ಪರಿಸರ ಎಷ್ಟು ಚಂದ ಅಂತ ನನಗನ್ನಿಸ್ತು. ಮನುಷ್ಯರ ಪ್ರೀತಿ ನನಗೆ ಅರ್ಥ ಆಯಿತು. ಯಾರದ್ದೋ ಮನೆಯಲ್ಲಿ ನನಗೆ ಊಟ ಕೊಟ್ಟರು, ಅವರ ಪರಿಚಯನೇ ಇರಲಿಲ್ಲ. ಜನರ ಜೊತೆ ಮಾತಾಡಿ ಅಭ್ಯಾಸ ಇಲ್ಲದೆ ಇರುವಂತಹ ನನಗೆ ಅವ್ರ ಜೊತೆ ಮಾತಾಡುವಂಥ ಅವಕಾಶ ಸಿಕ್ತು, ಅವ್ರ ಜೊತೆ ಸಮಯವನ್ನು ಕಳೆಯುವಂಥ ಅವಕಾಶ ಸಿಕ್ತು. ಅದರ ಮಧ್ಯದಲ್ಲಿ ಸಂಗೀತ, ಹಾಗೆ ಕೆಲವೊಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾನು ತುಂಬಾ ಅದ್ಭುತವಾಗಿ ಅನುಭವಿಸಿದೆ ಅಪ್ಪ. ನೀವು ಹೇಳಿದ್ರಿ ವಾಪಸ್ ಬರುವಾಗ ಏನು ಗಡಿಬಿಡಿ ಬೇಡ, ನಿಧಾನಕ್ಕೆ ಬಾ ನೀನು ಅಂತ. ಅದೇ ರೀತಿ ನಾನು ಯಾವುದೇ ಒತ್ತಡ ಇಲ್ಲದೆ ನಿಧಾನಕ್ಕೆ ಬಂದೆ ಅಪ್ಪ. ಆದ್ರೆ ಏನೇ ಹೇಳಿ, ಹೋಗುವಾಗಿನ ಆ ಪಯಣಕ್ಕಿಂತ ಬರುವಾಗಿನ ಆ ಪಯಣ ಇತ್ತಲ್ವಾ, ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಆಗ ಅಪ್ಪ ಹೇಳ್ತಾರೆ, ನೋಡು, ನಾನ್ ನಿನಗೆ ಕಲಿಸೋಕೆ ಅಂತ ಹೊರಟಿದ್ದು ಇದೇ ಪಾಠವನ್ನ. ನೀನ್ ಯಾವಾಗ ಏನನ್ನೋ ಪಡಿಬೇಕು ಅಂತ ಒತ್ತಡದಲ್ಲಿ ಹೊರಟೆ ನೋಡು, ಆಗ ನಿನಗೆ ಕೇವಲ ಟೆನ್ಷನ್ ಇತ್ತು. ತಲುಪಬೇಕು ಅನ್ನುವಂತಹ ಒಂದು ಆತುರದಲ್ಲಿ ನೀನು ಸುತ್ತಮುತ್ತ ಇರೋದನ್ನ ಯಾವುದನ್ನು ಗಮನಿಸಲಿಲ್ಲ. ಯಾಕಂದ್ರೆ ನಿನಗೆ ಬೇರೆ ಯಾವುದು ಕೂಡ ಕಾಣಿಸ್ತಾ ಇರಲಿಲ್ಲ. ನಿನ್ನ ಗುರಿ ಸೇರುವಂತಹ ತವಕದಲ್ಲಿ ಆ 24 ಗಂಟೆಗಳ ಕಾಲ ನೀನು ಪ್ರತಿಫಲಗಳನ್ನ ಅಪೇಕ್ಷೆ ಮಾಡ್ತಾ ಇದ್ದೆ. ಆ ಪ್ರತಿಫಲಗಳ ಅಪೇಕ್ಷೆ ಇದ್ದಾಗ ನಮಗೆ ಒತ್ತಡ ಜಾಸ್ತಿ ಇರುತ್ತೆ. ಆದರೆ ವಾಪಸ್ ಬರುವಾಗ ನಿನಗೆ ಅದು ಯಾವ ಒತ್ತಡವೂ ಇರಲಿಲ್ಲ. ನಿಧಾನವಾಗಿ ಬರೋದಷ್ಟೇ, ಆರಾಮಾಗಿ ಬಂದೆ. ನಿನಗೇನು ಬೇಕೋ ಅದೆಲ್ಲವನ್ನ ಎಂಜಾಯ್ ಮಾಡಿದೆ. ನಿಜವಾಗಿಯೂ ನಿನಗೆ ಇಷ್ಟ ಏನು ಅಂತ ನಿನಗೆ ಗೊತ್ತಾಯಿತು. ಜನರ ಜೊತೆ ಇರೋದು ಹೇಗೆ, ಅವ್ರಿಗೆ ಸಹಾಯ ಮಾಡೋದು ಹೇಗೆ, ಅವರಿಂದ ನಾವೇನನ್ನ ಪಡ್ಕೋಬಹುದು, ನಾವು ಕೊಡೋದಕ್ಕೆ ರೆಡಿ ಆಗಿದ್ರೆ ಹೇಗೆ ನಮ್ಗೆ ವಾಪಸ್ ಸಿಗುತ್ತೆ, ಈ ಪರಿಸರ ಅನ್ನೋದು ಮನುಷ್ಯನಿಗೆ ಏನೆಲ್ಲ ಕೊಡ್ತಾ ಇದೆ, ದೇವರು ಈ ಸೃಷ್ಟಿಯಲ್ಲಿ ಎಷ್ಟೆಲ್ಲ ಇಟ್ಟಿದ್ದಾನೆ ನಮಗೋಸ್ಕರ, ಅದನ್ನೆಲ್ಲ ಅನುಭವಿಸೋದು ಹೇಗೆ, ಅದೆಲ್ಲವನ್ನ ನೀನು ಕಲ್ತ್ಕೊಂಡೆ. ಆ ಜೀವನ ಅನ್ನೋದು ಇದೇ ರೀತಿ ಇರುತ್ತೆ. ಹೌದು,
ನೀನು ಯಾವಾಗ ಪ್ರತಿಫಲಗಳ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತೀಯೋ ಆವಾಗ ನಿನಗೆ ಒತ್ತಡ ಇದ್ದೇ ಇರುತ್ತೆ. ಏನಾದರೂ ಸಿಕ್ಕಿದ್ರೆ ಇದು ಸಾಕಾಗ್ಲಿಲ್ಲ ಅನ್ನುವಂಥದ್ದು ಕೂಡ ನಿನ್ನ ಮನಸ್ಸಲ್ಲಿ ಬರುತ್ತೆ. ಇನ್ನೂ ಬೇಕು ಅನ್ನುವಂತಹ ಒಂದು ಹಪಾಹಪಿ ನಿನ್ನನ್ನ ಪ್ರತಿದಿನದ ಬೆಳಿಗ್ಗೆಯಿಂದ ಸಂಜೆವರೆಗೆ ಸೂರ್ಯೋದಯ ಇರಲಿ, ನಿನ್ನ ಸಂಸಾರದಲ್ಲಿ ಏನು ನಡೀತಾ ಇದೆ, ನಿನ್ನ ಮಕ್ಕಳ ನಗು, ಅವರ ಬಾಲ್ಯ, ಅವರ ತುಂಟಾಟ, ಅವರ ಪ್ರೀತಿ, ಇದೆಲ್ಲವನ್ನ ನೀನು ಕಳ್ಕೊತಾ ಇದ್ದೆ. ಕೇವಲ ದುಡಿಯೋದು, ಕೇವಲ ಕೆಲಸ ಮಾಡೋದು, ಇಷ್ಟೇ ನಿನ್ನ ಪ್ರಪಂಚವಾಗಿರ್ತಾ ಇತ್ತು. ಆದರೆ ಈಗ ಹಾಗಾಗ್ಲಿಲ್ಲ. ನೀನು ಎಲ್ಲವನ್ನ ಕಲ್ತ್ಕೊಂಡಿದೀಯ. ಅದೇ ರೀತಿ ನಿನ್ನ ಜೀವನ ಕೂಡ ಇರಬೇಕು. ನೀನು ಖಂಡಿತ ಕನಸುಗಳನ್ನ ಇಟ್ಕೊಂಡಿರ್ಬೇಕು, ಆ ಕನಸುಗಳ ಬೆನ್ನತ್ತಿ ಹೋಗ್ಬೇಕು. ಆದರೆ ಕನಸುಗಳ ಬೆನ್ನತ್ತುವಂತಹ ಬರದಲ್ಲಿ ನಿನ್ನ ಪ್ರೀತಿ ಪಾತ್ರರನ್ನ ನೀನು ನೆಗ್ಲೆಕ್ಟ್ ಮಾಡೋದು, ಜೊತೆಗೆ ನಿನ್ನ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದರ ಅರಿವು ನಿನಗೆ ಇಲ್ಲದೆ ಇರೋದು, ಒಂದಿಷ್ಟು ಜನರಿಗೆ ನೀನು ಸಹಾಯವನ್ನ ಮಾಡದೆ ಬದುಕುವಂಥದ್ದು, ಕೇವಲ ನಿನಗೋಸ್ಕರ ಬದುಕುವಂಥದ್ದು, ಅಂತಹ ಜೀವನವನ್ನ ನೀನು ಬದುಕಿದ್ರೆ ಖಂಡಿತ ನೀನು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ಮನುಷ್ಯ ಬಂದಿದ್ದಾನೆ ಅಂತಂದ್ರೆ ಪರ್ಪೋಸ್ ಇರುತ್ತೆ, ಉದ್ದೇಶ ಇರುತ್ತೆ, ಸಮಾಜಕ್ಕೆ ಏನಾದರೂ ವಾಪಸ್ ಕೊಡಬೇಕು, ಜೊತೆಗೆ ನಿನ್ನ ಸುಂದರವಾದಂತಹ ಬದುಕನ್ನ ಕಟ್ಕೋಬೇಕು ಅನ್ನುವಂಥದ್ದು ಅಲ್ವಾ. ಅದೆಲ್ಲವನ್ನ ನೀನು ಈ ಪಯಣದಲ್ಲಿ ಕಲ್ತ್ಕೊಂಡೆ. ಇನ್ಮೇಲೆ ನನಗೆ ಧೈರ್ಯ ಬಂತು, ನನ್ನೆಲ್ಲ ಜವಾಬ್ದಾರಿಗಳನ್ನ ನಿನಗೆ ಒಪ್ಪಿಸಿ ಬಿಡಬಹುದು. ಈ ಪಾಠವನ್ನ ಕಲಿಸ್ಬೇಕು ಅಂತಾನೆ ನಾನು ನಿನಗೆ ಈ ಪರೀಕ್ಷೆಯನ್ನ ಇಟ್ಟಿದ್ದು ಅಂತ ಹೇಳ್ತಾನಂತೆ. ಎಷ್ಟು ಅದ್ಭುತವಾದಂತಹ ಕತೆ ಅಲ್ವಾ. ಹೌದು, ಜೀವನ ಅಂತಂದ್ರೆ ಹಾಗೆ. ಇರುವ 3 ದಿನದ ಬದುಕಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಖುಷಿಯನ್ನ ಹಂಚೋದಕ್ಕೆ, ಖುಷಿಯನ್ನ ಪಡೆಯೋದಕ್ಕೆ ಸಿದ್ಧರಿರೋದಿದೆ ಅಲ್ವಾ. ಅದು ನಿಜವಾದಂತಹ ಸಾರ್ಥಕ್ಯ. ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ. ನಮಸ್ಕಾರ.